ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅದೊಂದು ಕಾಲ ಇತ್ತು, ಇಂಜಿನಿಯರಿಂಗ್ಗೆ ಭಾರಿ ಡಿಮ್ಯಾಂಡ್. ಈಗ ಸಾಕಷ್ಟು ಸೀಟ್ಗಳು ಕೂಡ ಖಾಲಿಯಾಗಿ ಉಳಿತಾ ಇದಾವೆ. ಡೀಟೇಲ್ ಆಗಿ ರಿಪೋರ್ಟ್ ಕೂಡ ನ್ಯೂಸ್ ಫಸ್ಟ್ ಅವರು ಕೊಟ್ಟಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಕಾಮೆಂಟ್ಗೆ ಕಾಲೇಜಿನಲ್ಲಿ ಬರೋಬ್ಬರಿ 18,000 ಸೀಟ್ಗಳು ಕೂಡ ಖಾಲಿ ಉಳಿದಿದ್ದಾವಂತೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಕೇಳೋರೇ ಇಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನೋಡೋದಾದ್ರೆ ಸಂಪೂರ್ಣ ಮಾಹಿತಿ ನೋಡೋದಾದ್ರೆ ಕಮಾಂಟಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 18,000 ಸೀಟ್ಗಳು ಕೂಡ ಖಾಲಿ ಉಳಿದಿದ್ದಾವೆ. ಈ ವರ್ಷ ಬರೀ 10,000 ಸೀಟ್ಗಳು ಮಾತ್ರ ಫಿಲ್ ಅಪ್ ಆಗಿದ್ದಾವೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೋರ್ಸ್ಗಳು ಕೂಡ ಭರ್ತಿ ಆಗಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಈ ರೀತಿ ಒಂದು ಆತಂಕಕಾರಿ ಮಾಹಿತಿ ಕೊಟ್ಟಿದೆ. ಸಿವಿಲ್ ಮೆಕ್ಯಾನಿಕಲ್ ಬಂದ್ಬಿಟ್ಟು ಸಂಪೂರ್ಣ ಕುಸಿತ ಆಗಿದೆ ಬೇಡಿಕೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಕೂಡ ಖಾಲಿ ಆಗಿದೆ. ಕಮಾಂಡ್ಕೆ ವ್ಯಾಪ್ತಿಯ ಬರೋಬ್ಬರಿ 150ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಹಂಚಿಕೆ ನಡೆಯಿತು. ಅಲ್ಲಿ ಬರೋಬ್ಬರಿ ಕಮಾಂಡ್ಕೆನಲ್ಲಿ 10,000 ಸೀಟ್ಗಳು ಮಾತ್ರ ಫಿಲ್ ಅಪ್ ಆಗಿದ್ದಾವೆ. ಬರೋಬ್ಬರಿ 18,000 ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದಿದ್ದಾವೆ. 18,000 ಸೀಟ್ಗಳನ್ನ ಯಾರು ಹೇಳೋರಿಲ್ಲ ಹಾಗಾಗಿದೆ. ಕಮಾಂಡ್ಕೆ ವ್ಯಾಪ್ತಿಯಲ್ಲಿ ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಆಗೋದಿಲ್ಲ. ಕೆಲವರು ಅಡ್ಮಿಷನ್ ಆಗ್ತಾರೆ, ಬಟ್ ಏನಾಗುತ್ತೆ ಅಂದ್ರೆ ಅವರು ಸೀಟ್ ಅಲಾಟ್ಮೆಂಟ್ ಆದ್ರೆ ಹೋಗ್ತಾರೆ. ಕಳೆದ ವರ್ಷ ಕೂಡ 20,000 ಸೀಟ್ಗಳಲ್ಲಿ 12,000 ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದಿತ್ತು. ಕೆ ಬಂದ್ಬಿಟ್ಟು ವಿತರಣೆ ಕೂಡ ಮಾಡುತ್ತೆ, ಬಟ್ ಕಮಾಂಡ್ಕೆ ಬಂದ್ಬಿಟ್ಟು ಹೆಚ್ಚು ಫೀಸ್ ನ ವಸೂಲಿ ಮಾಡುತ್ತೆ. ಏನ್ ಮಾಡ್ತಾರೆ ಅಂದ್ರೆ ಕಮಾಂಡ್ಕೆಯಲ್ಲಿ ಅಡ್ಮಿಷನ್ ಆಗಿರ್ತಾರೆ, ಬಟ್ ಸೀಟ್ ಸಿಕ್ಕಿದ್ರೆ ಅವರು ಸಹಜವಾಗಿ ಕಮಾಂಡ್ಕೆಯನ್ನ ರಿಜೆಕ್ಟ್ ಮಾಡಿ ಸೀಟಿಗೆ ಹೋಗ್ತಾರೆ. ಈ ಕಾರಣಕ್ಕಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಕೆ ಮೂಲಕ ಪ್ರವೇಶ ಮಾಡ್ತಾರೆ. ಹೊರ ರಾಜ್ಯದ ವಿದ್ಯಾರ್ಥಿಗಳು ಮಾತ್ರ ಕಮಾಂಡ್ಕೆಗೆ ಒಲವು ತೋರಿಸ್ತಾರೆ. ಆ ನಿಟ್ಟಿನಲ್ಲಿ ಈ ರೀತಿ ಕೂಡ ಆಗಿದೆ. ಅನೇಕ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ಗಳು ವೇಕೆಂಟ್ ಇದಾವಂತೆ. ಸಾಕಷ್ಟು ಸಂಕಷ್ಟ ಆಗಿದೆ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಕಾಲೇಜುಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಹಿಂದೆ ಪ್ರಾವಿಷನ್ ಕೂಡ ಕೊಡ್ತಾ ಇದ್ರು. ನಿಮ್ಗೆ ಏನಾದ್ರು ಪ್ರಾವಿಷನ್ಸ್ ಇದೆಯಾ, ನೀವೇನಾದ್ರು ನಿಮ್ಗೆ ಯಾವ್ದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನಿಮಗೆ ಪ್ರಾವಿಷನ್ ಇದೆಯಾ ಅಂತ ಹೇಳಿ ನೀವು ಸರ್ಕಾರಿ ಕಾಲೇಜುಗಳನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ. ಡೈರೆಕ್ಟ್ ಅಡ್ಮಿಷನ್ ಕೂಡ ಈ ಹಿಂದೆ ತಗೊಳ್ತಾ ಇದ್ರು. ಕಳೆದ ವರ್ಷ ನಾನು ನೋಡಿದ್ದೆ, ಈ ವರ್ಷ ಕೂಡ ಇರ್ಬೋದು, ಚೆಕ್ ಮಾಡ್ಕೊಳ್ಳಿ. 14 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳು ಕೂಡ ಖಾಲಿಯಾಗಿ ಉಳಿದಿದ್ದಾವೆ. ಇದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದಿದ್ದಾವೆ ಅಂತ ಹೇಳಿದ್ದಾರೆ. ಚಾಮರಾಜನಗರ ಆಗಿರ್ಬೋದು, ಹಾಸನ, ಕೆಆರ್ಪೇಟೆ, ರಾಮನಗರ, ಕುಶಾಲನಗರ, ರಾಯಚೂರು, ಹಾವೇರಿ, ಹೂವಿನಹಡಗಲಿ, ಕಾರವಾರ, ಕೊಪ್ಪಳದ ತಳಕಲ್, ಗಂಗಾವತಿ, ಹಾಸನದ ಮಸಲೆಬಸಹಳ್ಳಿ, ಚಿತ್ರದುರ್ಗದ ಚಳ್ಳಕೆರೆ, ಗದಗದ ನರಗುಂದ, ಬೀದರ್, ಹಾಸನದ ಅರಸೀಕೆರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳು ಕೂಡ ಖಾಲಿ ಉಳಿದಿದ್ದಾವೆ ಅಂತ ಹೇಳಿದ್ದಾರೆ. ಬಿಕಾಸ್ ಬೇಡಿಕೆ ಕೂಡ ಇಳಿಕೆ ಆಗಿದೆ. ಈ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಏನ್ ಮಾಡಿದ್ರು ಅಂದ್ರೆ 50% ಸೀಟ್ ರಿಯಾಯಿತಿ ಕೊಟ್ಟಿದ್ರು. ನೀವು ಬೇರೆ ಕೋರ್ಸಸ್ಗಳಿಗೆ CS ಅಂಡ್ EC ಆದ್ರೆ ನೀವು 100% ಅಂದ್ರೆ ಫುಲ್ ಫೀಸ್ ನ ಮಾಡಿದ್ರೆ, ಇದಕ್ಕೆ ಅರ್ಧಕ್ಕರ್ಧ ಫೀಸ್ ಕಡಿಮೆ ಮಾಡಿಕೊಂಡು ಬರೀ ಕೇವಲ 50% ಕೂಡ ಮಾತ್ರ ಮಾಡಿ ಅಂತ ಕೂಡ ಹೇಳಿದ್ರು. ಬರೋಬ್ಬರಿ 28,000 ರೂಪಾಯಿ ಮಾತ್ರ ನಿಮಗೆ ಇತ್ತು. ಬಟ್ ಇಲ್ಲಿ ಸಾಕಷ್ಟು ಜನ CT ಬರೆದು ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಿ ಸೀಟ್ ಸಿಗದ ವಿದ್ಯಾರ್ಥಿಗಳಿಗೆ ಕೂಡ ಅಡ್ಮಿಷನ್ ನೀಡ್ತಾ ಇದ್ದಾರೆ. ಅವರು ಕೂಡ ಇಚ್ಛೆ ಅನುಸಾರ ಹೋಗಿ ಅಡ್ಮಿಷನ್ ಕೂಡ ಆಗ್ಬಹುದು. ಪತ್ರಿಕಾ ಜಾಹೀರಾತು ಕೂಡ ನೀಡಿದೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು ವೇಕೆಂಟ್ ಆಗಿ ಉಳಿದಿದೆ. ಯಾರೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಕಾಲೇಜ್ ಕೂತಿದ್ದಾರೆ, ಅವರು ಕಾಲೇಜ್ ಮಾಡಿ, ಅಂದ್ರೆ ಕಾಲೇಜಿಗೆ ಬೇಕಾದ್ರೆ ಇಚ್ಛೆ ಪಟ್ಟರೆ ಅವರು ಕಾಂಟ್ಯಾಕ್ಟ್ ಮಾಡಿ, ಇನ್ನು ಕೂಡ ಸಮಯದ ಅವಕಾಶ ಇದ್ರೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಈ ರೀತಿ ಪರಿಸ್ಥಿತಿ ಆಗಿದೆ. ಆಯ್ತಾ, ಈ ಹಿಂದೆ ಡಿಮ್ಯಾಂಡ್ ಕೂಡ ಇತ್ತು. ಈಗೆಲ್ಲ ಏನಾಗಿದೆ ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಗಿರೋ ಕಾರಣ ಈ ರೀತಿ ಆಗಿದೆ. ವರ್ಷ ಜಾಸ್ತಿ ಇತ್ತು, ಬಟ್ ಈಗ ಸಾಕಷ್ಟು ಕುಸಿತ ಆಗಿದೆ ಅಂತ ಹೇಳಕ್ ಇಷ್ಟಪಟ್ಟಿದ್ದಾರೆ. ಬರೀ ಇಂಜಿನಿಯರಿಂಗ್ ಓದೋಕ್ಕಿಂತ ನೀವು ಪ್ರಾಕ್ಟಿಕಲ್ ಆಗಿ ಬೇರೆ ಯೋಚನೆ ಮಾಡಬೇಕು. ಸಿಲೆಬಸ್ ಎಲ್ಲ ಇಟ್ಕೊಂಡು ಓದಕ್ ಆಗೋದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕು, ಬೇರೆ ಬೇರೆ ರೀತಿಯ ಕಲಿಬೇಕು. ಅವರು ಕೂಡ ಹೇಳಿದ್ರು, VTU ಕಮೆಂಟ್ ಜೊತೆ ಚರ್ಚೆ ಮಾಡಿ ಅಪ್ಡೇಟ್ ಆಗಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಿಷಿನ್ ಲರ್ನಿಂಗ್ ಆಗಿರ್ಬೋದು, IT ವಲಯದಲ್ಲಿ ಏನೇನು ಬೇಕು ಅದನ್ನು ಕೂಡ ನೀವು ಅಳವಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.